ಈಗ ನೋಡಿ ಮಂಗಳೂರು ಸ್ಟೈಲ್ ಚಿಕನ್ ಸುಕ್ಕ ರೆಡಿಯಾಗಿದೆ. ಇವತ್ತು ಚಿಕನ್ ಸುಕ್ಕ ಮಂಗಳೂರು ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾದ ಸಾಮಗ್ರಿಗಳು ಯಾವುದೆಲ್ಲ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ಆಮೇಲೆ 1 ತೆಂಗಿನಕಾಯಿ ಚಿಕ್ಕದಾಗಿದ್ದರೆ ಫುಲ್ ಬೇಕು, ಇಲ್ಲ ದೊಡ್ಡ ಕಾಯಿ ಅಂತಂದರೆ ಹಾಫ್ ಸಾಕು. ನೋಡಿ ಬ್ಯಾಡಗೆ ಮೆಣಸು 20ರಿಂದ 25 ತೊಗೊಂಡಿದ್ದೀನಿ. 25 ಇದೆ. ಇದು ಸಣ್ಣ ಖಾರಕ್ಕೆ ತಕ್ಕಂಗೆ ನಾನು 4 ಮೆಣಸಿನ್ಕಾಯಿ ಇದು ತೊಗೊಂಡಿದ್ದೀನಿ, ಚಿಕ್ಕದ ಮೆಣಸಿನ್ಕಾಯಿ. ಕಾಳು ಮೆಣಸು 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದು 1 ಸ್ಟಾರ್ ತೊಗೊಂಡಿದ್ದೀನಿ, ಕಟ್ ಮಾಡಿದ್ದೀನಿ. ಇದು 2 ಲವಂಗ ತೊಗೊಂಡಿದ್ದೀನಿ. ಇದು ಸೋಂಪು ನಾನು ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಚಕ್ಕೆ 2 ಪೀಸ್ ತೊಗೊಂಡಿದ್ದೀನಿ. ಇದು ಓಂಕಾಳು ಅಜ್ಜೈನ ಇದೊಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದು ಶುಂಠಿ 1 ಪೀಸ್ ತೊಗೊಂಡಿದ್ದೀನಿ, ಚಿಕ್ಕ ಪೀಸು. 8 ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 4 ಸ್ಪೂನು ನಾನು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ. ಹಾಗೆಯೇ ಇದು ಜೀರಿಗೆ 1 ಸ್ಪೂನು ತೊಗೊಂಡಿದ್ದೀನಿ. ಮೆಂತ್ಯಕಾಳು 1/4 ಸ್ಪೂನ್ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ನಾನು ಅರಿಶಿನ ಪೌಡ್ರ್ ತೊಗೊಂಡಿದ್ದೀನಿ. 4 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಮೆಣಸಿನ್ಕಾಯಿ, ಹಾಗೆಯೇ ಕರಿಬೇವು 4. ಹುಣಸೆಹಣ್ಣು, ಒಂದು ಲಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ನೀರಲ್ಲಿ ನೆನೆ ಹಾಕಿದ್ದೀನಿ. ಈಗ ನೋಡ್ಕೊಂಡು ಬರೋಣ. ಆಯಿಲ್, ಈಗ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ. ನಾನು ಮಸಾಲೆ ಹುರಿಲಿಕ್ಕೆ ಇದು 2ರಿಂದ 4 ಸ್ಪೂನಷ್ಟು ನಾನು ಆಯಿಲ್ ಹಾಕಿದ್ದೀನಿ. ಮಂಗಳೂರು ಕಡೆ ಜಾಸ್ತಿ ನಾವು ತೆಂಗಿನ ಎಣ್ಣೆ ಯೂಸ್ ಮಾಡ್ತೀವಿ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಆ ಎಣ್ಣೆನ ಯೂಸ್ ಮಾಡ್ಬೋದು. ಈಗ ನಾವು ಬ್ಯಾಡಗೆ ಮೆಣಸು ಮತ್ತು ಚಿಕ್ಕ ಮೆಣಸನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಈಗ ನೋಡಿ ಮೆಣಸು ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ಈಗ ನಾನು 1 ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಫ್ರೈಗೆ. ಸ್ವಲ್ಪ ಕಲರ್ ಚೇಂಜ್ ಆದರೂ ಸಾಕು. ಈಗ ಇದಕ್ಕೇನೆ ನಾನು ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೀನಿ. ಜೀರಿಗೆ, ಮೆಂತ್ಯ, ಓಂಕಾಳು, ಸೋಂಪು, ಲವಂಗ, ಚಕ್ಕೆ, ಸ್ಟಾರ್, ಕಾಳು ಮೆಣಸು, ಒಂದು ಕರಿಬೇವು ಹಾಕ್ತಾ ಇದ್ದೀನಿ, 1 ಕಡ್ಡಿ. ಹಾಗೆಯೇ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಅದು ಚೆನ್ನಾಗಿ ಈಗ ಫ್ರೈ ಆಗ್ತೀನಿ. ಫ್ರೈ ಆಗ್ತಾ ಇದೆ ನೋಡಿ. ಇದು ಧನಿಯಾ ಕಾಳು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ಫ್ರೈ ಆಗಿದೆ, ತೆಗೆಯುವ. ಈಗ ನಾನು 2 ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. 3 ಕಡ್ಡಿಯಷ್ಟು ಕರಿಬೇವು ಹಾಕ್ತಾ ಇದ್ದೀನಿ. ಈಗ ನಾನು ಇದರಲ್ಲಿ 3 ಈರುಳ್ಳಿ ತಗೊಂಡಿದ್ದೀನಿ, ಕಟ್ ಮಾಡಿರೋದು ಹಾಕ್ತಾ ಇದ್ದೀನಿ.
ಈಗ ನಾನು ಈರುಳ್ಳಿಗೆ ಒಂದು 1/4 ಸ್ಪೂನಷ್ಟು ನಾನು ಉಪ್ಪು ಹಾಕ್ತಾ ಇದ್ದೀನಿ. ಈರುಳ್ಳಿ ಕಂದು ಬಣ್ಣ ಬರುವವರೆಗೂ ಹುರಿಬೇಕು. ಆಗ್ತಾ ಇದೆ. ಈಗ ಇದು ಕಂದು ಬಣ್ಣ ಬಂದಿದೆ, ಸಾಕಿಷ್ಟು. ಇವಾಗ ತುರಿದಿಟ್ಟಿರುವಂಥ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ, ಕೊಬ್ಬರಿ. ನಾನು ಇದಕ್ಕೆ ಒಂದು 1/4 ಸ್ಪೂನಷ್ಟು ನಾನು ಅರಿಶಿನ ಪೌಡರ್ ಹಾಕ್ತಾ ಇದ್ದೀನಿ. ಇವಾಗ ಒಂದು 1/4 ಸ್ಪೂನಷ್ಟು ನಾನು ಉಪ್ಪು ಹಾಕ್ತಾ ಇದ್ದೀನಿ ಅದಕ್ಕೆ. ಈಗ ಇದು ಆಗಿದೆ, ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸಾಕು, ಒಂದು 5 ನಿಮಿಷ ಫ್ರೈ ಮಾಡಿದರೆ ಸಾಕು. ಆಗಿದೆ, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ನಾನು 2 ರಿಂದ 3 ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ. ಒಂದು ಕಡ್ಡಿಯಷ್ಟು ನಾನು ಕರಿಬೇವು ಹಾಕ್ತಾ ಇದ್ದೀನಿ. ಎರಡು ಮೆಣಸಿನಕಾಯಿ ಕಟ್ ಮಾಡಿರೋದು ಹಾಕ್ತಾ ಇದ್ದೀನಿ. ಈಗ ನಾನು 1 kg ಚಿಕನನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಮಸಾಲೆ ಫ್ರೈ ಮಾಡಬೇಕಾದ್ರೆ ಇನ್ನೊಂದು ಚಿಕನ್ ಬೇಯೋಕ್ಕೆ ಇಡ್ಬೋದು. ನಾನು ಇದನ್ನು ಬೇರೆ ಬೇರೆ ಮಾಡ್ತಾ ಇದ್ದೀನಿ. ಈಗ ಚಿಕನ್ ಹಾಕಿ ಒಂದು 5 ನಿಮಿಷ ಆದಮೇಲೆ ನಾವು ಉಪ್ಪು ಮತ್ತು ಅರಿಶಿನ ಪೌಡ್ರ್ ಆ್ಯಡ್ ಮಾಡುವ. ಈಗ ನಾನು ಅರಿಶಿನ ಪೌಡರ್ ಹಾಕ್ತಾ ಇದ್ದೀನಿ. ಹಾಗೆ ನಾನು ಚಿಕನ್ ಬೇಯಬೇಕಾದ್ರೆ ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕಿ ನಾನಿಲ್ಲಿ 1.5 ಸ್ಪೂನ್ ಹಾಕ್ತಾ ಇದ್ದೀನಿ. ಮುಚ್ಚಿಡೋಣ, ಚೆನ್ನಾಗಿ ಬೇಯಲಿ. ಈಗ ಉಳಿದಿರುವಂಥ ಮಸಾಲೆನ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ನಿಮಿಷ ಆಗಿದೆ, ಚೆನ್ನಾಗಿ ನೀರು ಬಂದಿದೆ. ಈ ನೀರೆಲ್ಲ ಸ್ವಲ್ಪ ಡ್ರೈ ಆದಮೇಲೆ 1 ಲೋಟ ನೀರು ಹಾಕಿ ಬೇಯಿಸುವ, ಯಾಕಂದರೆ ಚೆನ್ನಾಗಿ ಬೇಯಬೇಕು. ಲಿಂಬೆ ರಸನ ಕಟ್ ಮಾಡ್ತಾ ಇದ್ದೀನಿ. ನೀರೆಲ್ಲ ಡ್ರೈ ಆಗಿದೆ. ಈಗ ನಾನು ಚಿಕನ್ ಚೆನ್ನಾಗಿ ಬೇಯೋದಕ್ಕೋಸ್ಕರ ನಾನು 1 ಲೋಟ ನೀರು ಆ್ಯಡ್ ಮಾಡ್ತಾ ಇದ್ದೀನಿ.
ಕೊನೆಗೆ ಏನಾದರೂ ಉಪ್ಪು ಕಮ್ಮಿ ಆಗಿದ್ದರೆ ಇವಾಗ ನೋಡ್ಕೊಂಡು ಹಾಕ್ಬೋದು. ಈಗ ಮಸಾಲೆ ಗ್ರೈಂಡ್ ಹಾಕಿದೆ, ಇಷ್ಟು ಗಟ್ಟಿ ಇರಲಿ, ಆಮೇಲೆ ಬೇಕಿದ್ದರೆ ನೀರು ಹಾಕ್ಕೋಬೋದು. ಯಾಕಂದರೆ ಸುಕ್ಕ ಮಾಡೋದ್ರಿಂದ ನೀರು ನೋಡ್ಕೊಂಡು ಹಾಕಬೇಕು. ಮಸಾಲೆಗೆ ಎಷ್ಟು ಬೇಕಷ್ಟು ಮಾತ್ರ ನೋಡ್ಕೊಂಡು ಹಾಕಿ ಕುದಿ ಬರಲಿ, ಮುಚ್ಚಿಡೋಣ. ಈಗ ಚೆನ್ನಾಗಿ ಕುದಿದಿದೆ. ಇವಾಗ ಸ್ವಲ್ಪ ಹುಣಸೆಹಣ್ಣು ರಸ ಹಾಕೋಣ, ಯಾಕಂದರೆ ಉಪ್ಪು ಖಾರ ನೋಡಿಕೊಂಡು ಇದು ಹುಣಸೆಹಣ್ಣು ಹಾಕೋಣ. ಯಾಕಂದರೆ ಚಿಕನಿಗೆ ಉಪ್ಪು ಖಾರ ಹುಳಿ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಹಾಗಾಗಿ ನಾವು ಹುಣಸೆಹಣ್ಣು ರಸ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಖಾರ ತೆಗೆದಿಟ್ಟಿದ್ದೀನಿ, ಯಾಕಂದರೆ ಇದು ಹುಳಿ ಮೆಣಸು ಸಾರು ಚೆನ್ನಾಗಿರುತ್ತೆ. ಕಟ್ಟಿಲ್ಲ, ಹಾಗಾಗಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಸುಕ್ಕದಲ್ಲಿ ಊಟ ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ಕೆಲವರಿಗೆ ಸಾರು ಬೇಕೇ ಬೇಕು. ಹಾಗಾಗಿ ಇದು ತೊಗೊಂಡ್ರೆ 2-in-1 ಆಗುತ್ತೆ. ತೆಗೆದಿಟ್ಕೊಂಡ್ರೆ ಈಸಿ ಆಗುತ್ತೆ. ಸ್ವಲ್ಪ ಬೇಕಾದವರು ತೆಗೆದಿಟ್ಕೊಬೋದು. ಯಾರು ಬೇಡ ಅನ್ಸುತ್ತಾ ಅವರು ನೀರು ಸ್ವಲ್ಪ ಕಮ್ಮಿ ಹಾಕಿದ್ದಾರೆ ಮಸಾಲೆಗೆ. ಗ್ರೇವಿ ಇರಲಿ, ಯಾಕಂದರೆ ತುಂಬ ಗ್ರೇವಿ ಕಮ್ಮಿ ಆದರೆ ಕಷ್ಟ ಆಗುತ್ತೆ, ಅಂದರೆ ಸ್ವಲ್ಪ ತಲೆ ಇಳಿಯುತ್ತೆ. ಹಾಗಾಗಿ ಸ್ವಲ್ಪ ಗ್ರೇವಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ. ಈಗ ಹುಟ್ಟಿಟ್ಟಿರುವಂಥ ಇದು ತೆಂಗಿನಕಾಯಿ ತುರಿ ಹಾಕೋಣ. ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ನೋಡಿ, ಮಂಗಳೂರು ಸ್ಟೈಲ್ ಚಿಕನ್ ಸುಕ್ಕ ರೆಡಿಯಾಗಿದೆ. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.